ಕೂರಿಸಿ ಮಾತಾಡಿ ಅವರು ಪ್ರತಿಭಟನೆಯ ಸ್ವರೂಪ ಮತ್ತು ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ಮಾಹಿತಿಯನ್ನು ಕೇಳಿದ್ರು. ಅದು ಸಮರ್ಪಕವಾದ ಮಾಹಿತಿಯನ್ನು ಕೊಟ್ಟಿಲ್ಲ. ಮತ್ತು ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಾಧ್ಯತೆಯನ್ನು ಪರಿಶೀಲಿಸಿ ಅವರಿಗೆ ಅನುಮತಿಯನ್ನು ನಿರಾಕರಿಸಿದರು. ಅದೇ ರೀತಿ 25ಕ್ಕೆ ಕೂಡ ಅಕ್ಸಾ ಫೌಂಡೇಶನ್ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಇರೋವಂಥದ್ದು ಅವರು ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅರ್ಜಿಯನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಪ್ರೆಸ್ ಮೀಟ್ ಮಾಡಿದಾಗ ಮತ್ತು ಪೂರ್ವಭಾವಿ ಸಭೆಗಳನ್ನು ನಡೆಸ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕೊಡುವಂಥದ್ದು ಮತ್ತು ಅನಾನಿಮಸ್ ಅಕೌಂಟ್ಸಿಂದ ನೇಪಾಳ ರೀತಿಯ ಸರ್ಕಾರಿ ಅಧಿಕಾರಿಗಳ ಕಾರಣಕ್ಕೆ ಬೆಂಕಿ ಹಚ್ಚಬೇಕು, ಬಸ್ಗಳಿಗೆ ಕಲ್ಲೊಡಿಬೇಕು, ಈ ರೀತಿ ಅತ್ಯಂತ ಆಕ್ಷೇಪಾರ್ಹ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದೇವೆ. ಈ ಹಿಂದೆ ಜುಬ್ಲಿ ಸರ್ಕಲ್ ನಡೆದಂಥ ಘಟನೆಯಲ್ಲಿ ಕೂಡ 2 ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಅದರ ತನಿಖೆ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಒಟ್ಟು 8 ಪ್ರತ್ಯೇಕ ಪ್ರಕರಣಗಳು ಅತಿ ಗಂಭೀರ ಕಲಂಗಳ ಅಡಿಯಲ್ಲಿ ದಾಖಲಿಸಿದ್ದೀವಿ. ನಾನು ವಿದ್ಯಾರ್ಥಿಗಳಿಗೆ ಮತ್ತು ಆಕಾಂಕ್ಷಿಗಳಿಗೆ ಮನವಿ ಮಾಡುವಂಥದ್ದು ಸರ್ಕಾರದ ಹಂತದಲ್ಲಿ ಈಗಾಗಲೇ ವಿವಿಧ ಸಂಘಟನೆಗಳ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು ಜಿಲ್ಲಾಡಳಿತದ ಒಂದು ಮಾಹಿತಿ, ನಾವು ನೀಡುವಂಥ ಮಾಹಿತಿ, ನಿಮ್ಮೆಲ್ಲ ಬೇಡಿಕೆಗಳನ್ನು ನನ್ನ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಈಗಾಗಲೇ ನಾವು ಮಾಡಿದ್ದೇವೆ. ಸರ್ಕಾರದ ಹಂತದಲ್ಲೂ ಕೂಡ ಈಗಾಗಲೇ ನಿರ್ಧಾರದ ಹಂತಕ್ಕೆ ಬಂದು ಸಾಕಷ್ಟು ವಿಷಯಗಳು ಬಿದ್ದಿದ್ದಾರೆ. ಜಿಲ್ಲಾ ಮಂತ್ರಿಗಳಿಗೂ ಕೂಡ ವಿವಿಧ ಸಂಘಟನೆಗಳು ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರೆ. ಅದನ್ನು ಕೂಡ ಸಂಘಟನೆಗಳ ಎದುರಿಗೇ ಮಾನ್ಯ ಚೀಫ್ ಸೆಕ್ರೆಟರಿ, ಅದೇ ರೀತಿ ಕನ್ಸರ್ನ್ ಹಿರಿಯ ಅಧಿಕಾರಿಗಳು, ಕಚೇರಿ ಹಿರಿಯ ಅಧಿಕಾರಿಗಳು, ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಗಮನಕ್ಕೆ ತಂದಿದ್ದಾರೆ ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ತಾ ಇದ್ದಾರೆ. ಇದು ಕೋರ್ಟಲ್ಲಿ ಕೆಲವು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ಡಿಲೇ ಆಗ್ತಾಯಿದೆ ಅನ್ನೋದು. ಈ ಮಧ್ಯ 5 ವರ್ಷಗಳ ಕಾಲ ಸಡಿಲಿಕೆಯನ್ನು ಮಾಡುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಉದ್ಯೋಗಗಳನ್ನು ಕರೀತಾ ಇದ್ದಾರೆ, ನೋಟಿಫಿಕೇಷನ್ ಆಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ವದಂತಿಗಳಿಗೆ ಅಥವಾ ಬೇರೆ ಬೇರೆ ಕರೆಗಳಿಗೆ ಹೋಗ್ಬಿಡದೆ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ನಮ್ಮ ಧಾರವಾಡ ಕೇಂದ್ರಿತವಾಗಿ ಯಾರು ತಯಾರಿ ಮಾಡ್ತಾರೆ, ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸೋಕ್ಕೆ ಇಷ್ಟಪಡ್ತೀನಿ. ಪರಾಮರ್ಶೆ ಮಾಡ್ತಾ ಇದ್ದೀವಿ. ಈಗ ನೋಡಿ, ಈ ಹಿಂದೆ ಇದೇ ಸಂಘಟನೆಯವರು ಕರೆ ನೀಡಿದಂಥ ಸಂದರ್ಭದಲ್ಲಿ ಅಹಿತಕರ ಘಟನೆ ಆಗುವಂಥದ್ದು ಹೋಗಿ ಸಂಭವ ಅದು ಪೊಲೀಸ್ ಉಪಸ್ಥಿತಿಯಲ್ಲಿ ಮತ್ತು ಭಾಳಷ್ಟು ಜನರ ಒಂದು ಶ್ರಮದಿಂದ ಅದು ಯಾವುದೇ ಒಂದು ಅಹಿತಕರ ಘಟನೆಯಿಂದಲೇ ನಿಲ್ತು. ಅಷ್ಟಾಗಿ ಕೂಡ 2 ಪ್ರತ್ಯೇಕ ಪ್ರಕರಣಗಳು ಅವತ್ತು ದಾಖಲಾಯಿತು. ತಮಗೆಲ್ಲ ಮಾಧ್ಯಮದವರು ಇದ್ದೀರಿ. ಅವತ್ತು ಮಾಧ್ಯಮದವ್ರ ಜೊತೆ ಕೂಡ ಕೆಲವರು ಅನುಚಿತವಾಗಿ ವರ್ತನೆ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಹಂಗಾಗಿ ಇಲ್ಲಿನ ಸುಮಾರು 50ಕ್ಕೂ ಹೆಚ್ಚು ಎಸ್ಟಾಬ್ಲಿಷ್ಮೆಂಟ್ಸು ನಮಗೆ ಮನವಿಯನ್ನು ನೀಡಿದ್ದಾರೆ. ಯಾಕೆಂದರೆ ಈ ಶ್ರೀನಗರ ಮತ್ತು ಶ್ರೀನಗರದಿಂದ DC ಆಫೀಸು, ಜುಬ್ಲಿ ಸರ್ಕಲ್, ಈ ಮಧ್ಯ ಏರಿಯಾ ಏನಿದೆ, ಈ ಏರಿಯಾ ಸಂಪೂರ್ಣವಾಗಿ ಓಲ್ಡ್ ರೆಸಿಡೆನ್ಷಿಯಲ್ ಏರಿಯಾ ಮತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾಸಂಸ್ಥೆಗಳು, ಆಸ್ಪತ್ರೆಗಳು ಹಾಗೂ ಭಾಳಷ್ಟು ಎಸ್ಟಾಬ್ಲಿಷ್ಮೆಂಟ್ಸ್ ಇರುವಂಥ ಜಾಗ. ಇಲ್ಲಿ ಅಹಿತಕರ ಘಟನೆ ನಡೆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅನಾನುಕೂಲ ಮತ್ತು ಅಸೌಕರ್ಯ ಆಗುತ್ತೆ. ಇವನ್ ಇವರು ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಪೂರ್ವಭಾವಿಯಾಗಿ ನಾವು ಮುಂಜಾಗ್ರತಾ ಕ್ರಮವಾಗಿ ಸಿಬ್ಬಂದಿ ಅಧಿಕಾರಿಗಳು ಯೋಚನೆ ಮಾಡುವಂಥದ್ದು, ವಾಹನಗಳನ್ನು ಡೈವರ್ಷನ್ ಮಾಡುವಂಥದ್ದು, ಕೆಲವು ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ನಾವು ಮುಖ್ಯ ಆದೇಶ ನೀಡುವಂಥದ್ದು, ಅದೇ ರೀತಿ ವಿವಿಧ ಸ್ಪರ್ಧಾ ಕೇಂದ್ರಗಳಿರ್ಬೋದು, ಸ್ಪರ್ಧಾ ಪರೀಕ್ಷೆಗಳಿಗೆ ತರಬೇತಿ ನೀಡುವಂಥ ಸಂಸ್ಥೆಗಳಿರ್ಬೋದು, ಹಾಸ್ಟೆಲ್, PG ಅವೆಲ್ಲರಿಗೂ ಮೀಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ನಾವು ನೀಡುವಂಥ ಕೆಲವು ಸೂಚನೆಗಳಿಂದ ಸಾಕಷ್ಟು ಅನಾನುಕೂಲ ಆಗುತ್ತೆ. ಹಾಗಾಗಿ ನಾನು ಅಕ್ಸಾ ಫೌಂಡೇಶನ್ ಕಾಂತಕುಮಾರ್ ಯಾರು 25ನೇ ತಾರೀಕು ಕರೆ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಪ್ರತ್ಯೇಕವಾಗಿ ಮಾತಾಡಿದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಅವರು ಪೊಲೀಸರು ಅನುಮತಿ ನೀಡದೇ ಇದ್ದರೆ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪರಿಶೀಲನೆ ಮಾಡಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಣಯವನ್ನು ಕೈಗೊಳ್ಳುತ್ತೇವೆ. ಅವ್ರಿಗೂ ಕೂಡ ತಿಳಿಸ್ತೇವೆ, ಮಾಧ್ಯಮದವರು ತಿಳಿಸ್ತೇವೆ. ನಾನು ಒಟ್ಟಾರೆಯಾಗಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಸ್ಪರ್ಧಾಕಾಂಕ್ಷಿಗಳಿಗೆ ಹೇಳುವಂಥದ್ದು, ಆದಷ್ಟು ಬೇಗ ದೊಡ್ಡ ಸಂಖ್ಯೆಯಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಹಾಗಾಗಿ ತಮ್ಮ ಟೈಮ್, ಎನರ್ಜಿ, ಫೋಕಸ್, ಪ್ರಿಪ್ರೇಷನ್ ಮೇಲೆ ಇಡಿ ಅಂತ ನಾನು ಹೇಳಿ ಇಷ್ಟ. ಸಾಕ್ಷಿ ಅಂತ ಹೇಳಿ ಓಪನ್ ಆಗಿ ಈಗ ಅಕ್ರಮ
ಕೃತ್ರಿಮವಾಗಿ ದನಗಳಿರ್ಬೋದು ಅಥವಾ ಹಸುಗಳಿರ್ಬೋದು ಮತ್ತು ಕೆಲವು ಸಂದರ್ಭದಲ್ಲಿ ತುಂಬ ಎಳೆಯ ಎಮ್ಮೆ ಕರುಗಳು ಅವೆಲ್ಲ ಸಾಗಾಟ ಮಾಡುವಂಥದ್ದು ನಮಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾರಾದರೂ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಪ್ರಕರಣಗಳನ್ನು ಮಾಡ್ಕೊಂಡಿದ್ದೀವಿ. ಇತ್ತೀಚೆಗೆ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಏನು ಪ್ರಗತಿಯಾಗಿದೆ ಅನ್ನೋಂಥದ್ದನ್ನು ನೋಡ್ತೀವಿ. ಮತ್ತು ನಮ್ಮಲ್ಲಿ ಕಸಾಯಿಖಾನೆ ಒಂದು ಇತ್ತು, ಅದು ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಜಿಲ್ಲಾಡಳಿತ ಮುಗಿಸಿತ್ತು. ಅದು ಅಷ್ಟಾಗಿಯೂ ಕೂಡ ಆಗಾಗ ಅಲ್ಲಿ ಓಪನ್ ಇರುತ್ತೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ. ಹಾಗಾಗಿ ನಮ್ಮ ಅಧಿಕಾರಿಗಳ ತಂಡ ಅಲ್ಲಿ ಭೇಟಿ ನೀಡಿ ನಿಯಮ ಅನುಸಾರವಾಗಿ ಏನು ನಡೀತು ಅದನ್ನು ಹೊರತುಪಡಿಸಿ ಯಾವುದಾದ್ರೂ ಅಕ್ರಮವಾಗಿ ನಡೀತಾ ಅದನ್ನು ಮುಗಿಸುವಂಥದ್ದು